ನಮಸ್ಕಾರ, ನಾನು ಡಾಕ್ಟರ್ ಅರ್ಚನಾ, ಮಹಾನಸ ಆಯುರ್ವೇದ ಕ್ಲಿನಿಕ್ಕಿಂದ. ಈ ಆಹಾರ ಅಂತ ಬಂದಾಗ, ಸಣ್ಣ ಆಗಬೇಕು ಅಂತ ಅಂದಾಗ ನಿಮ್ಮದೇ ಆದಂತಹ ಯಾವುದೋ ಡಯಟ್ ಅನ್ನೋದನ್ನು ಫಾಲೋ ಮಾಡಬೇಡಿ, ಅಥವಾ ಬ್ಲೈಂಡಾಗಿ ಯಾರೋ ಹೇಳಿದ್ರು ಎಲ್ಲೋ ಓದಿದ್ವಿ ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡಬೇಡಿ. ಏನಾಗುತ್ತೆ, ಒಂದು ವಿಷಯ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಹೋಗ್ತಾ ಅದು ಹೇಗೆ ಬದಲಾಗುತ್ತೆ ಅಂತಂದರೆ ಅದು ನಮಗೆ ವಿಷವಾಗಿ ಆಗ್ತಾ ಹೋಗುತ್ತೆ. ಈಗಾಗಲೇ ಹಳೆ ಸಂಚಿಕೆಯಲ್ಲೂ ತಿಳಿಸ್ಕೊಟ್ಟಿದ್ದೆ, ಈ ಜೇನುತುಪ್ಪ, ನೀರಿಗೆ ಜೇನುತುಪ್ಪ ಹಾಕೊಂಡು ಕುಡಿಯೋದ್ರಿಂದ ಸಣ್ಣ ಆಗ್ತೀವಿ. ಅದು ಹೇಗೆ ಒಬ್ಬರಿಂದ ಒಬ್ಬರಿಗೆ ಹೋಗಿದೆ ಅಂತಂದರೆ, ಬೆಳಗ್ಗೆ ಖಾಲಿ ಹೊಟ್ಟೆಲಿ ಬಿಸಿನೀರಿಗೆ ನಿಂಬೆಹಣ್ಣು ಜೇನುತುಪ್ಪ ಸೇರಿಸಿ ಕುಡಿಯೋದ್ರಿಂದ ಸಣ್ಣ ಆಗ್ತೀವಿ ಅನ್ನೋವಂಥದ್ದು ತುಂಬಾ ಎಲ್ಲರಿಗೂ ಪ್ರಚಲಿತ ಆಗಿ ಇವಾಗಾದರೂ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಒಂದು 5 ವರ್ಷದ ಹಿಂದೆ ಅಂತೂ ಯಾರನ್ನು ಕೇಳಿದ್ರು ಬೆಳಗ್ಗೆ ಎದ್ದು ಅದನ್ನು ಮಾಡ್ತಾಯಿದ್ರು. ಮೊದಲನೇದಾಗಿ ಜೇನುತುಪ್ಪನ ಬಿಸಿಗೆ ಹಾಕಲೇಬಾರ್ದು. ಹಾಕಿದ್ರೆ ಅದು ನಮ್ಮ ವಿಷ, ಅಂದರೆ ಕ್ರಮೇಣವಾಗಿ ನಮ್ಮ ದೇಹಕ್ಕೆ ಸೇರುವಂತಹ ವಿಷ ಆಗುತ್ತೆ. ನಾವಿಲ್ಲಿ ಬಿಸಿ ನೀರಿಗೆ ಜೇನುತುಪ್ಪ ಸೇರಿಸ್ತಾ ಇರೋದು ಮೊದಲನೇ ತಪ್ಪು. ಎರಡನೇ ತಪ್ಪು, ಖಾಲಿ ಹೊಟ್ಟೆನಲ್ಲಿ ನಿಂಬೆಹಣ್ಣು ಜೇನುತುಪ್ಪ ಎರಡನ್ನೂ ಹಾಕೋಬಾರ್ದು. ಈ ನಿಂಬೆಹಣ್ಣು ಹುಳಿನ ಖಾಲಿ ಹೊಟ್ಟೆಗೆ ಸೇರಿಸೋದ್ರಿಂದ ಬೈಲ್ ಸೆಕ್ರೇಷನ್ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ. ಇನ್ನು ಜೇನುತುಪ್ಪನ ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ಅದು ಕೂಡ ಕಫನ ಅತಿ ಹೆಚ್ಚಾಗಿ ಕರಗಿಸಿ ಅಲ್ಲಿ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆನ ಹೆಚ್ಚು ಮಾಡ್ತಾ ಹೋಗುತ್ತೆ. ನೀವು ಸಣ್ಣ ಆಗಕ್ಕೆ ಹೋಗಿ ಮತ್ತೊಂದು ಕಾಯಿಲೆನ ತರಿಸ್ಕೋತಾ ಹೋಗ್ತೀರಾ. ಸೊ ಹಾಗಾಗಿ ಆ ತಪ್ಪನ್ನ ಮಾಡಬೇಡಿ. ಆ ತಪ್ಪು ಎಲ್ಲಿ ಶುರುವಾಯಿತು ಅಂತಂದರೆ, ಖಂಡಿತ ಆಯುರ್ವೇದನಲ್ಲಿ ಹೇಳಿದ್ದಾರೆ, ನೀರಿಗೆ ಜೇನುತುಪ್ಪ ಹಾಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ. ಯಾವ ನೀರಿಗೆ? ನಮ್ಮ ರೂಮ್ ಟೆಂಪರೇಚರ್, ಮಾಮೂಲಿ ತಣ್ಣೀರಿಗೆ. ಹಾಗಂತ ನಾನು ತಣ್ಣೀರಂತ ಹೇಳಿದೆ ಅಂತ ಅದನ್ನು ಫ್ರಿಜ್ ನೀರಿಗೆ ಹೋಗಬೇಡಿ, ಖಂಡಿತ ಅಲ್ಲ. ರೂಮ್ ಟೆಂಪರೇಚರ್ ನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ. ಯಾವಾಗ? ಊಟ ಆದಮೇಲೆ. ಯಾವ ಊಟ? ಮಧ್ಯಾಹ್ನದ ಊಟ. ಸೊ ಇಷ್ಟು ಕ್ರೈಟೀರಿಯಾಗಳು ಇದೆ. ರೂಮ್ ಟೆಂಪರೇಚರ್ ನೀರಿರಬೇಕು, ಜೇನುತುಪ್ಪ ಸೇರಿಸಿರಬೇಕು, ಮಧ್ಯಾಹ್ನದ ಊಟದ ನಂತರ. ಏನಾಗುತ್ತೆ, ಒಬ್ಬರಿಂದ ಒಬ್ಬರು ಬಾಯಿಗೆ ಹೋಗ್ತಾ ಹೋಗ್ತಾ ಅದು ಹೇಗಾಗುತ್ತೆ ಅಂದರೆ, ಸಾಕಷ್ಟು ಎಲ್ಲ ಮಿಕ್ಸ್ ಆಗಿ ಎಲ್ಲ ಆ ಕಡೆ ಈ ಕಡೆ ಆಗಿ ಅದೀಗ ಖಾಲಿ ಹೊಟ್ಟೆ ಆಗಿ ಏನಾಗ್ತಿದೆ, ಕಾಯಿಲೆಗಳು ತರಿಸ್ಕೊಡ್ತಾ ಹೋಗ್ತಿದೆ. ಮೂಗಲ್ಲಿ ರಕ್ತ ಸೋರೋದಿರ್ಬೋದು, ಪೈಲ್ಸ್ ಎಲ್ಲ ಹೆಮರಾಯ್ಡ್ಸ್ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಈ ರೀತಿ ಹರಡುವಂತಹ ರೂಮರ್ಸಿಂದ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ಫಾಲೋ ಮಾಡ್ತೀರಾ ಅಂತಂದರೆ, ಮೊದಲನೇದಾಗಿ ಅದು ಡಾಕ್ಟರಿಂದ ಬಂದಿದೆಯಾ? ಆ ಡಾಕ್ಟರಿಂದ ಬಂದಾಗ ಅದು ಕರೆಕ್ಟಾಗಿ ಅದೇ ಇನ್ಫಾರ್ಮೇಷನಲ್ಲಿದೆಯಾ? ಅವರು ಯಾವ ಥರ ಹೇಳಿದ್ದಾರೆ, ನೀವು ಅದನ್ನು ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರಾ? ಪ್ರತಿಯೊಂದು ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಕೇಳಿದ್ದು ಇಲ್ಲಿ ಕೇಳಿದ್ದು ಎಲ್ಲ ಬೇಡ. ನೀವು ಕರೆಕ್ಟಾಗಿ ಯಾವುದ ಗ್ರಂಥದಲ್ಲಿ ಯಾವ ರೆಫರೆನ್ಸಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ನೀವು ಫಾಲೋ ಮಾಡೋದು ಮುಖ್ಯ ಆಗ್ತಾ ಹೋಗುತ್ತೆ. ಈ ನಿಟ್ಟಲ್ಲಿ ನಾನು ನಿಮಗೊಂದು ಟೀನ ತೋರಿಸ್ಕೊಡ್ತಾ ಇದ್ದೀನಿ. ಟೀ ಅಂದ ತಕ್ಷಣ ವೆಯ್ಟ್ ಲಾಸ್ಗೆ ಸಾಕಷ್ಟು ಜನ ಮಾಡೋದು ಯಾವುದು? ಗ್ರೀನ್ ಟೀ. ಗ್ರೀನ್ ಟೀ ಕುಡಿಯುವಂತಹ ಅಭ್ಯಾಸ. ಕಾಫಿ ಟೀ ಕುಡಿಬೇಡಿ ಅಂದ ತಕ್ಷಣ ಹೇಳ್ತಾರೆ, ಇಲ್ಲ ನಾನು ಗ್ರೀನ್ ಟೀನಷ್ಟೇ ಕುಡಿಯೋದು ಅಂತ. ಗ್ರೀನ್ ಟೀನಲ್ಲಿ ಏನಿದೆ ಗೊತ್ತಿದೆಯಾ ನಿಮಗೆ? ಅಲ್ಲಿ ಕೂಡ ಚಹಾದ ಎಲೆಗಳೇ ಇರುತ್ತೆ ನಿಮಗೆ. ಆ ಚಹಾದ ಎಲೆದಿಲ್ದಲೇ ಗ್ರೀನ್ ಟೀ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಟೀ ಕುಡಿಬೇಡಿ ಅಂತಂದರೆ ಆ ಕಾಫಿ ಅಥವಾ ಟೀ ಎಲೆ ಏನಿದೆ, ಆ ಸೊಪ್ಪು ಎಲ್ಲ ಏನಿದೆ, ಆ ಬೀಜಗಳೇನಿದೆ ಅದನ್ನು ಉಪಯೋಗಿಸ್ಬೇಡಿ ಅಂತ ಅರ್ಥ. ಟೀ ಅಂದ ತಕ್ಷಣ ಬರೇ ಅಂದರೆ ಯಾವುದೇ ಟೀ ಅಂದರೆ ಅದು ನಡೆಯುತ್ತೆ, ಅದರಲ್ಲಿ ಎಲೆ ಇದ್ದರೆ ಸಾಕು ಅಂತಲ್ಲ. ಈಗಂತೂ ಸಾಕಷ್ಟು ಬರುತ್ತೆ. ಅಶ್ವಗಂಧ ಟೀ, ಅರಿಶಿಣದ ಟೀ ಅಂತೆಲ್ಲ ಹೇಳಿ ಟೀ ಎಲೆಗೆ ಸೇರಿಸ್ತಾರೆ. ಟೀ ಎಲೆಗೆ ಒಳ್ಳೇದು ಬಿದ್ದರೂ ಕೂಡ ವಿಷದ ಗುಣನೇ ಮಹತ್ವ ಜಾಸ್ತಿ, ಆ ಟೀ ಮಹತ್ವನೇ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಆ ಥರ ಟೀ ಬೇಡ. ಒಂದು ಸಿಂಪಲ್ ಆಗಿ ನಾನೊಂದು ಟೀನ ತೋರಿಸ್ಕೊಡ್ತೀನಿ. ಇದನ್ನು ಬೆಳಗ್ಗೆ ತಿಂಡಿ ತಿಂದಮೇಲೆ ಇಲ್ಲ ಸಂಜೆ ಹೊತ್ತು ಕುಡಿತಾ ಬನ್ನಿ. ನಿಮ್ಮ ಜೀರ್ಣಶಕ್ತಿ, ಅದರಲ್ಲೂ ಮೇದೋಧಾತುವಿನ ಜೀರ್ಣಶಕ್ತಿ, ಫ್ಯಾಟ್ ಮೆಟಬಾಲಿಸಮ್ ಹೆಚ್ಚು ಮಾಡುತ್ತೆ. ನಿಮಗೆ ಸಣ್ಣ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಜಿಂಜರ್ ಕಾರ್ಡಮಮ್ ಟೀ ಬೇಕಾಗಿರುವ ಸಾಮಗ್ರಿಗಳು: ಏಲಕ್ಕಿ, ಶುಂಠಿ, ನಿಂಬೆಹಣ್ಣು. ಜಿಂಜರ್ ಕಾರ್ಡಮಮ್ ಟೀ ಅಂದರೆ ಶುಂಠಿ ಮತ್ತು ಏಲಕ್ಕಿಯ ಚಹಾ. ಇದನ್ನು ಮಾಡೋದು ಹೇಗೆ ಬನ್ನಿ ನೋಡೋಣ. ಮೊದಲನೇದಾಗಿ ನಮ್ಮ ಟೀಗೆ ಏನು ಬೇಕು? ನೀರು ಖಂಡಿತ ಬೇಕಲ್ವ? ಸೊ ಇಲ್ಲಿ ಒಂದು 2 ಲೋಟ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಈ 2 ಲೋಟ ಅಷ್ಟು ನೀರು ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಆಗ್ತಾ ಇದ್ದ ಹಾಗೇ ಇದಕ್ಕೆ 2 ಏಲಕ್ಕಿನ ಸೇರಿಸ್ಕೋತೀನಿ. ಇಲ್ಲಿ ಏಲಕ್ಕಿ ಸಿಪ್ಪೆನ ಕೂಡ ನಾನು ಇದೇ ಟೀ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಗಾಗಿ ಏಲಕ್ಕಿ ಸಿಪ್ಪೆ ಪೂರ್ತಿ ಅಂಶ ಆ ಟೀಗೆ ಬಿಡ್ತಾ ಹೋಗುತ್ತೆ. ಇದಕ್ಕೆ ಒಂದು 2 ಇಂಚಷ್ಟು ಶುಂಠಿ, ಅದನ್ನು ಕೂಡ ಸೇರಿಸಿದ್ದೀನಿ.
ಈಗ ಇಲ್ಲಿ 2 ಲೋಟ ಏನು ಸೇರಿಸಿದ್ದೀವಿ ಅದು ಕುದ್ದು 1 ಲೋಟಕ್ಕೆ ಇಳಿಬೇಕು. ಇಳಿದಾಗ ನಾವು ಅದನ್ನು ಸೋರಿಸ್ಕೊಳ್ಳೋಣ. ಸೋರಿಸಿದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ನಿಂಬೆಹಣ್ಣು ರಸನ ಸೇರಿಸೋಣ. ಹಾಗಂತ ಪೂರ್ತಿ ತಣ್ಣಗಲ್ಲ, ಕುದೀತಾ ಇರೋವಂಥದ್ದು ಉಗುರು ಬೆಚ್ಚಗೆ ಅಥವಾ ಉಗುರು ಬೆಚ್ಚಗಿಂತ ಒಂದು ಸ್ವಲ್ಪ ಬಿಸಿ ಅಂತ ಹೇಳ್ಬೋದು. ಬಂದಾಗ ನಾವು ನಿಂಬೆಹಣ್ಣನ್ನು ಸೇರಿಸಿ ಅದನ್ನು ಬೆಳಿಗ್ಗೆ ತಿಂಡಿಯ ನಂತರ ಅಥವಾ ಸಂಜೆ ಹೊತ್ತು ಕುಡಿತಾ ಬರೋದ್ರಿಂದ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗೋಕ್ಕೆ ಸಹಾಯ ಆಗುತ್ತೆ. ಈಗಾಗಲೇ ತಿಳಿಸ್ದಾಗೆ ಇದರಲ್ಲಿ ನಿಂಬೆಹಣ್ಣು ಜೊತೆಗೆ ಶುಂಠಿ ಕೂಡ ಇರೋದ್ರಿಂದ ಖಾರ ಹುಳಿ ಯಾವುದು ಖಾಲಿ ಹೊಟ್ಟೆಗೆ ಹೋಗಬಾರ್ದು. ಹಾಗಾಗಿ ಬೆಳಗಿನ ಖಾಲಿ ಹೊಟ್ಟೆಲಿ ತೊಗೋಬೇಡಿ, ಯಾಕಂದರೆ ಇಲ್ಲಿ ನಾವು ಹಾಲು ಕೂಡ ಸೇರಿಸ್ತಾ ಇಲ್ಲ. ಇದೇನಿದ್ರು ಬೆಳಗಿನ ತಿಂಡಿ ಆದಮೇಲೆ ಉಪಹಾರದ ನಂತರ ಇಲ್ಲ ಸಂಜೆ ನೀವು ತಗೊಳ್ಳುವಂತಹ ಕಾಫಿ ಟೀ ಗ್ರೀನ್ ಟೀ ಬದಲಾಗಿ ಇದನ್ನು ತಗೋಬೋದು. ಈಗ ಈ ಶುಂಠಿ ಏಲಕ್ಕಿ ಚೆನ್ನಾಗಿ ಕುದೀತಾ ಇದೆ. ಸೊ ಕುದ್ದು 1 ಲೋಟಕ್ಕೆ ಕುದೀತಾ 1 ಲೋಟಕ್ಕೆ ಇಳಿದಿರೋ ಇದನ್ನು ಈಗ ನಾವು ಸ್ಟವ್ ಆಫ್ ಮಾಡಿ ಸೋರಿಸ್ಕೊಳ್ಳೋಣ. ಶುಂಠಿ ಏಲಕ್ಕಿ 2 ಕೂಡ ತುಂಬಾ ಪರಿಮಳ ಇರೋವಂಥದ್ದಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಒಳ್ಳೆ ವಾಸನೆ ಬರ್ತಾ ಹೋಗುತ್ತೆ. ಈಗ ಇದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಳ್ಳೋಣ. ಒಂದು 4-5 ತೊಟ್ಟಷ್ಟು ನಿಂಬೆ ರಸನ ಈಗ ಇದಕ್ಕೆ ಸೇರಿಸಿದೆ. ಇಲ್ಲಿ ಶುಂಠಿ ಮತ್ತು ಏಲಕ್ಕಿ ಅಷ್ಟೇ ಇದ್ದು ನಿಂಬೆ ರಸ ಕೂಡ ಬೆಳ್ಳಗಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಕಲರ್ ಚೇಂಜ್ ನಿಮಗೆ ಇಲ್ಲಿ ಬರೋದಿಲ್ಲ. ಆದರೆ ಫ್ಲೇವರ್ಡ್ ವಾಟರ್ ಅಂತ ಏನು ಹೇಳ್ತೀವಿ ಆ ನೀರಿನ ಅಂದರೆ ಟೇಸ್ಟ್ ಮಾತ್ರ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ ಜಿಂಜರ್ ಕಾರ್ಡಮಮ್ ಟೀ ನಿಂಬೆಹಣ್ಣ ರಸದ ಸಮೇತ ಇರುವಂತಹ ಈ ಚಹಾ ರೆಡಿ ಇದೆ. ಇದಕ್ಕೆ ಯಾವುದೇ ಬಣ್ಣ ಇಲ್ಲ, ಆದರೆ ಖಂಡಿತವಾಗ್ಲೂ ಇದಕ್ಕೊಂದು ರುಚಿನೂ ಇದೆ, ಹಾಗೆ ಒಂದು ಸುಗಂಧ ಕೂಡ ಇದೆ. ಇದನ್ನು ನೀವು ಬೆಳಗಿನ ಉಪಹಾರದ ನಂತರ ಅಥವಾ ಸಂಜೆ ಕುಡಿತಾ ಹೋದರೆ ನಿಮ್ಮ ವೆಯ್ಟ್ ಲಾಸ್ಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಮತ್ತಷ್ಟು ಆಹಾರದ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಹೇಗೆ ಸುಲಭವಾಗಿ ಸಣ್ಣ ಆಗ್ಬೋದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಈ ಸ್ಲಿಮ್ ಸೀಕ್ರೆಟ್ಸ್ ಕಾರ್ಯಕ್ರಮದಲ್ಲ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.